ಅಭಿಮಾನ ಕುಯ್ಬಳೆ ಅನುಬಂಧ ಕುಯ್ಬಳೆ ಅನುರಾಗ ಕುಯ್ಬಳೆ ಅನುಗಾಲ ಕುಯ್ಬಳೆ ಪಯಣ ಪ್ರೀತಿಯ ಕಡೆಗೆ ಪಯಣ ಪ್ರೀತಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮನೀಷಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಬ್ಲಾಗ್ ಮಾಡ್ತಿರೋದು ಅಂದರೆ, ನಮ್ಮ ರೋಡಲ್ಲಿ ಮುಂಚೆ ಯಾರ್ಯಾರು ಇದ್ದರು ನನ್ನ ಫ್ರೆಂಡ್ಸ್ ಅಂತ ಎಲ್ಲರೂ ಇವತ್ತು ಮೀಟ್ ಆಗೋಣ ಅಂತ ಮೀಟ್ ಆಗ್ತಾಯಿದ್ದೀವಿ. ಮೇಯ್ನಾಗಿ ವೈಭವ್ ಬರ್ತಿದ್ದಾನೆ. ವೈಭವ್ ಗೊತ್ತಿರ್ಬೋದು ಸ್ವಲ್ಪ ಜನಕ್ಕೆ, ನನ್ನ ಬ್ಲಾಗ್ ಯಾರ್ಯಾರು ನೋಡಿ ವೈಭವ್ ಗೊತ್ತಿರ್ಬೋದು. ಮತ್ತು ನನ್ನ ಫ್ರೆಂಡ್ ಆಗಿ ರಿತಿಕಾ. ಹಾಯ್ ಮೈ ನೇಮ್ ಇಸ್ ರಿತಿಕಾ. ಮತ್ತು ನನ್ನ ಮೋನಾ ಅಂತ ಬರ್ತಿದ್ದಾಳೆ, ಅವಳು ಬರ್ತಾಳೆ. ಅವಳು ಅವ್ರ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದಾಳೆ. ಇವರೆಲ್ಲ ನನಗೆ ಸ್ಕೂಲ್ ಫ್ರೆಂಡ್ಸ್ ಆಗಲಿ ಟ್ಯೂಷನ್ ಫ್ರೆಂಡ್ಸ್ ಅಲ್ಲ, ನಾವು ಚಿಕ್ಕ ವಯಸ್ಸಿಂದನೂ ಬೆಳೆದಿರೋ ಅಂಥ ಫ್ರೆಂಡ್ಸ್, ರೋಡಲ್ಲಿ ಬೆಳೆದಿರೋ ಅಂಥ ಫ್ರೆಂಡ್ಸ್ ನಾವೆಲ್ಲ. ಸೊ ಇವತ್ತು ಇವಳು ಬಂದಲ್ಲ, ಸರಿ ಆಯಿತು ಅಂದ್ಬಿಟ್ಟು ಏನಾದರೂ ತಿನ್ಕೊಬರೋಣ ಅಂದ್ಬಿಟ್ಟು ಹೊರಟ್ವಿ. ಆಮೇಲೆ ನೋಡಿದ್ರೆ ನಮ್ಮ ಅಪ್ಪ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಇವ್ರ ಅಕ್ಕ ಬಂದಮೇಲೆ ಎಲ್ಲರೂ ಹೊರಡೋಣ ಅಂದ್ಬಿಟ್ಟು ಈಗ ಸರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಾನು ಏನೋ ಒಂದು ಚೇಂಜಸ್ ಮಾಡಿದ್ದೀನಿ ನಾನಲ್ಲಿ. ಆ ಚೇಂಜಸ್ ಏನು ಅಂತ ನೀವೆಲ್ಲರೂ ನನಗೆ ಕಮೆಂಟ್ ಹಾಕಬೇಕು, ಏನು ಚೇಂಜಸ್ ಅಂತ ಹೇಳಿ, ಓಕೆನಾ? ಸೊ ನಾನು ಸಿಗೋವರೆಗೂ ವೆಯ್ಟ್ ಮಾಡಿ. ಸೊ ಗಾಯ್ಸ್, ಏನಂದರೆ ನನ್ನ ಎಕ್ಸಾಮ್ಸು ಮುಗೀತು. ಹಂಗೆ ನಾನು ಊರಿಗೆ ಹೋಗಿದ್ದೆ, ಫ್ರೈಡೇ ಹೋಗಿದ್ದು. ಫ್ರೈಡೇ ಸ್ಯಾಟರ್ಡೇ ಸಂಡೇ 3 ದಿವಸ ಇದ್ವಿ. ಸಂಡೇ ಈವ್ನಿಂಗು ಬಂದುಬಿಟ್ವಿ ಮನೆಗೆ. ಬಂದವಳು ತಿರ್ಗಾ ಪಾರ್ಕಿಗೆ ಹೋದೆ. ಪಾರ್ಕಿಂದ 7:30 7:14 ಮನೆಗೆ ಬಂದು ಸ್ವಲ್ಪ ರೆಸ್ಟ್ ತೊಗೊಂಡು ತಿರ್ಗಾ ಊಟ ಮಾಡಿ ಮಲಗಿದ್ದು. ಊಟ ಅಂದರೆ ನಂಗೆ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಕೆಲವ್ಸ್ ತಿನ್ಬಿಟ್ಟು ಮಲ್ಕೊಂಡೆ. ತಿರ್ಗಾ ಎದ್ದು ಆಮೇಲೆ ಈಗ ಜಸ್ಟ್ ಇವಾಗ ಈ ಪ್ಲ್ಯಾನ್ ಎಲ್ಲ ಮಾಡಿದ್ದು ನಾವು ಹೋಗೋಣ ಅಂದ್ಬಿಟ್ಟು ರೆಡಿ ಆದ್ವಿ. ನೋಡೋಣ ಹೆಂಗೆ ಹೋಗುತ್ತೆ ಇವತ್ತು ಅಂತ. ಎಲ್ಲರೂ ಬರ್ತಿದ್ದಾರೆ. ಅಂದರೆ ದಿವ್ಯಾಕ ಇರಲ್ಲ ನಮ್ಮ ಪ್ಲ್ಯಾನಲ್ಲಿ, ಇದರಲ್ಲಿ ದಿವ್ಯಾಕ ಇರಲ್ಲ, ಮತ್ತು ದಿಗಂತ್ ಇರಲ್ಲ. ಬರೀ ನಾವು ಹೋಗೋದೇ 4 ಜನ ಹೋಗ್ತೀವಿ ಅಷ್ಟೇ. ನಾನು, ವೈಭವ್, ಮೋನಾ, ರಿತಿಕಾ ಅಷ್ಟೇ. ಸೊ ವೈಭವ್ ನೋಡೋಣ ಹೆಂಗೆ ರಿಯಾಕ್ಷನ್ ಕೊಡ್ತಾನೆ ನನ್ನ ಬ್ಲಾಗಲ್ಲಿ ಅಂತ ನೋಡೋಣ ಇರಿ. ಈಗ ರಿತಿಕಾಗೆ ಫೋಟೋಸ್ ಇಟ್ಕೊಡ್ಬೇಕಂತೆ. ಈಗ ಊಟ ಮುಗಿಸಿದ್ವಿ. ಊಟ ಅನ್ನ ಮತ್ತು ಬೇಳೆ ಸಾರು ತಿಂದ್ಬಿಟ್ಟು ಈಗ ಅವಳಿಗೆ ಏನೋ ಫೋಟೋಸ್ ಇಟ್ಕೊಡು ಅಂತ ಹೇಳೋದು. ಅದಕ್ಕೆ ಫೋನ್ ಎತ್ಕೊಂಡು ಹಿಂಗೆ ಈಚೆ ಬಂದೆ. ಅದಕ್ಕೆ ಇಟ್ಕೊಡೋಣ ಅಂತ ಹಿಂಗೆ ಬಂದು ಇಟ್ಕೊಟ್ಟು ನಿಮಗೆ ಸಿಗ್ತೀನಿ. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿತ ಹರಿಯ ಮಗುವೇ, ಮಾಧವನ ಮಧುಸೂದನ ಆರಾಧಿಪನಿ ನಂಬಬೇಕು ಮತ್ತು ಕಾಯಬೇಕಷ್ಟೆ. ನಂಬಿದವರನ್ನು ಅಷ್ಟು ಸುಲಭವಾಗಿ ಕೈ ಬಿಡೋದಿಲ್ಲ ನಮ್ಮ ರಾಯರು. ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ, ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ. ಹನುಮನಿದ್ದಡೆ ರಾಮನಿದ್ದು ನಿಜ ಮುಕ್ತಿ ಕೊಡುವ ನಮ್ಮ ವಾರ ಬಂತಮ್ಮ, ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ, ಗುರು ರಾಯರ ನೆನೆಯಮ್ಮ. ಸ್ಮರಣ ಕಲ್ಪವೃಕ್ಷವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅವತ್ತು ನಾನು ವಿಡಿಯೋ ಎಷ್ಟಾಯಿತು ಅಷ್ಟು ಮಾಡಿದೆ. ತಿರ್ಗಾ ಇವತ್ತು ನಾಳೆ ಬಂದುಬಿಟ್ಟು ನಮ್ಮ
ಅಜ್ಜಿ ಮನೆಯಲ್ಲಿ ಅವ್ರ ಮನೆ ದೇವ್ರು ಮಾಡ್ತಿದ್ದಾರೆ. ಸೊ 3 ಮರಿ ತಂದಿರೋದು ನಾವು. 3 ಮರಿನೂ ಹೊಡಿತಾರೆ ದೇವ್ರ ಮುಂದೆ ಒಂದೇ ಒಂದು ಮರಿ ಹೊಡಿತಾರೆ. ಇನ್ನು ಮಿಕ್ಕಿದ 2 ಮರಿ ಹಂಗೆ ನಾರ್ಮಲಾಗಿ ಹೊಡಿತಾರೆ. ನಾಳೆ ಏನೇನಾಗುತ್ತೆ ಎತ್ತ ಮತ್ತು ನನ್ನ ಔಟ್ಫಿಟ್ ಏನು ಎಲ್ಲನೂ ತೋರಿಸ್ತೀನಿ. ನಾನು ಇದು ಕಂಟಿನ್ಯೂ ಮಾಡ್ತಿರೋದು, ನಾನು ಸಪ್ರೇಟ್ ವ್ಲಾಗ್ ಮಾಡ್ತಿಲ್ಲ, ಯಾಕಂದರೆ ಅದು ಶಾರ್ಟ್ ಆಗುತ್ತೆ, ತುಂಬ ಲಾಂಗ್ ಬರೋಲ್ಲ ವೀಡಿಯೋ ಅಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಮತ್ತು 18th 19th ಇನ್ನೊಂದು ವ್ಲಾಗ್ ಬರುತ್ತೆ ನಿಮಗೆ. ಅದು ಬಂದ್ಬಿಟ್ಟು ನಮ್ಮನೆ ನಾನು ಓದ್ ವ್ಲಾಗಲ್ಲೆಲ್ಲ ಹೇಳ್ದಂಗೆ ನಮ್ಮ ಮನೆಯಲ್ಲಿ ವಿಗ್ರಹ ಇದೆ ಅಂತ ಹೇಳಿದ್ನಲ್ಲ, ಆ ವಿಗ್ರಹನ ನಾವು ಮೆರವಣಿಗೆಗೆ ತೊಗೊತೀವಿ. ದೇವ್ರನ್ನ ಇದು ಪಟ್ಟಕ್ಕೆ ಕೂರಿಸ್ತೀವಿ. ಅವಾಗ ಯಾರ್ಯಾರು ಏನು ಕಳಶ ಹೊರ್ತಾರೆ ಮತ್ತು ಎಲ್ಲಿ ಮಾಡ್ತಾರೆ ಪೂಜೆ ಎಲ್ಲನೂ ನಿಮಗೆ ತೋರಿಸ್ತೀನಿ. ಸೊ ಎಲ್ಲ ಕೆಲಸಗಳು ನಿನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ನಿನ್ನೆಯಿಂದ ಅಲ್ಲ, 1 ವೀಕ್ ಬಿಫೋರಿಂದನೇ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನನ್ನೂರಿಗೆ ಎಲ್ಲ ಬಂದಿದ್ದಾರೆ. ಸೊ ಇವಾಗ ಹೋಗಿ ಅಂಗಡಿಗೆ ಹೋಗಿ ಕಾಫಿ ಪುಡಿ ತೊಗೊಂಡು ತಿರ್ಗಾ ನಿಮ್ಮ ಹತ್ರ ಸಿಗ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿ ಗೈಸ್. ತುಂಬ ಚೆನ್ನಾಗಿ ಹೋಯಿತು ಇವತ್ತಿನ ಡೇ. ಮತ್ತು ನಾನು ಬೆಳಿಗ್ಗೆ ನೆನ್ನೆ ಹೇಳ್ದಂಗೆ ನಾಳೆ ಹಬ್ಬ ಮಾಡ್ತಿದ್ದೀವಿ ಅಂತಲೂ ಹೇಳಿದೆ. ತುಂಬ ಚೆನ್ನಾಗಿ ಹೋಯಿತು, ಪ್ರೀಶಿಯಸ್ ಆಗಿ ಹೋಯಿತು. ಎಲ್ಲರೂ ಬಂದಿದ್ದರು, ಎಲ್ಲರೂ ಎಂಜಾಯ್ ಮಾಡಿದ್ವಿ. ನನ್ನ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಅಂದರೆ ನನಗೆ ಇರೋದು ತುಂಬ ಚಿಕ್ಕ ತಮ್ಮಂದಿರಾಗಲಿ ತಂಗಿದಿರಾಗಲಿ, ನನಗೆ ದೊಡ್ಡವರು ಅನ್ನೋರು ಬರೀ ನಮ್ಮ ಅಣ್ಣ ಇದ್ದಾನೆ ಅಷ್ಟೇ. ನನಗೆ ನನ್ನ ವಯಸ್ಸಿಂದ ಅಂದ್ರೆ ನನಗೆ ನಮ್ಮ ಅಣ್ಣ ಮಾತ್ರ ದೊಡ್ಡವನು. ಸೊ ಹಾಗಾಗಿ ನನ್ನ ಏಜಲ್ಲಿ ನನಗೆ ಯಾರು ಫ್ರೆಂಡ್ಸ್ ಅನ್ನೋರಿಲ್ಲ. ಒಬ್ಬರು ಇದ್ದಾರೆ, ಅವಳು ಬಂದುಬಿಟ್ಟು ನಮ್ಮ ಅಜ್ಜಿಯವರ ಫ್ರೆಂಡವರ ಮಗನ ಮಗಳು. ಅವಳು ನನಗೆ ಫ್ರೆಂಡು. ಹಂಗಾಗಿ ಅವಳು ಬಂದಿದ್ಲಲ್ಲ, ಹಂಗೆ ನಾನು ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಎಲ್ಲ ಆಯಿತು, ದೇವ್ರ ಪುಣ್ಯ, ಎಲ್ಲ ಖುಷಿಯಾಗಿ ಎಲ್ಲರ ಜೊತೆ ಮಾತಾಡಿಕೊಂಡು ಎಲ್ಲ ಮುಗಿಸಿದ್ವಿ. ಸೊ ನೀವಿಲ್ಲ ಇಷ್ಟಪಡೋ ನನ್ನ ತಂಗಿ, ನನ್ನ ಮಗಳು, ನನ್ನ ಜೀವ. ನಾನು ಎಷ್ಟೇ ಕಿತ್ತಾಡಿದ್ವಿ, ನಾವಿಬ್ಬರು ಎಷ್ಟೇ ಕಿತ್ತಾಡ್ತೀವಿ ಗೈಸ್. ನಾವು ಹೆಂಗೆ ಅಂದರೆ ಕಿತ್ತಾಡ್ತೀವಿ, ತುಂಬ ಕಿತ್ತಾಡ್ತೀವಿ. ಆದರೆ ಅಷ್ಟೇ ಬೇಗ ಅಟ್ರಾಕ್ಟ್ ಆಗ್ತೀವಿ, ಅಷ್ಟೇ ಬೇಗ ಒಂದಾಗ್ತೀವಿ. ನೋಡ್ವಿ ಅವರು ಫುಲ್ಲು ಆಟಾಡ ಮೂಡಲ್ಲಿದ್ದಾರೆ. ಸೊ ಹಂಗಾಗಿ ಎಲ್ಲರೂ ಸ್ವಲ್ಪ ಗಜಾಬಿಜ ಅಂತ ಇರುತ್ತೆ. ಮೈಂಡ್ ಮಾಡಬೇಡಿ ಯಾರು, ತುಂಬ ಅಂದರೆ ತುಂಬ. ಸೊ ನಾನು ಇವತ್ತಿನ ಔಟ್ಫಿಟ್ ಯಾವುದಾಗಿತ್ತು ಗೊತ್ತಾ? ಇದು ನನ್ನ ಔಟ್ಫಿಟ್ ಆಗಿತ್ತು. ಇದು ಕೋಟು, ಇದ್ರ ಒಳಗಡೆ ಒಂದು ಇದ್ರ ಥರ ಇರುತ್ತೆ. ಇದು ಬಂದು ಏನೋ ಅಂತಾರೆ. ಸೊ ಇದು ಬಂದ್ಬಿಟ್ಟು ಜಂಗ್ ಸೂಟ್ ಅಂತ ಅಂತಾರೆ. ನಾನು ಬುಕ್ ಮಾಡಿದ್ದೆ, ಚೆನ್ನಾಗಿದೆ. ಸೊ ನನಗೆ ಕಂಫರ್ಟು ಫೀಲ್ ಆಗಿದೆ. ಈ ಸಮ್ಮರಿಗೆ ಇದು ತುಂಬ ಒಳ್ಳೆಯದು ಅಂತಲೂ ಅಂದ್ಕೊಬೋದು. ನಾನು ಇದನ್ನು ಬಿಚ್ಚು ಆರಾಮಾಗಿ ಹಾಕ್ಕೊಬೋದು, ಇದನ್ನು ಹಾಕೊಬೋದು. ಇದಕ್ಕೆ ಬಟನ್ ಸಹ ಕೊಟ್ಟಿರ್ತಾರೆ, ನಿಮಗೆ ಕಂಫರ್ಟ್ ಫೀಲ್ ಆಗೋಕ್ಕೆ ಸಹ. ನೋಡ್ಬೋದು, ನೀವು ಕೊಟ್ಟಿದ್ದಾರಲ್ವ ಬಟನ್ನು, ನೋಡಿ ಕೊಟ್ಟಿದ್ದಾರಲ್ವ. ಬಟನ್ನ ಹಾಕ್ಕೊಂಡು ಸಹ ನೀವು ವೇರ್ ಮಾಡ್ಬೋದು. ಅಥವಾ ಈ ಬಟನ್ನ ಬಿಚ್ಚಿ ನಾರ್ಮಲಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ನನಗೆ ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಹಂಗಾಗಿ ನಾನು ಈ ಬಟನ್ಸ್ನ ಇಲ್ಲಿ ಕೆಳಗಡೆಯಿಂದ 2 ಬಟನ್ನ ಹಾಕಿದ್ದೀನಿ. ಕೆಳಗಡೆ 2 ಬಟನ್ನ ಹಾಕಿ ಇದನ್ನೊಂದನ್ನು ಟೈ ಮಾಡಿದ್ದೀನಿ. ಟೈ ಮಾಡಿರೋದಕ್ಕೆ ಮಾತಾಡ್ಸಲ್ಲ. ಸೊ ಎಲ್ಲರೂ ಸ್ವಲ್ಪ ಗಜಾಬಿಜ ಅಂತಿದೆ. ಯಾಕಂದರೆ ಒಂಥರ ಕಸಿನ್ಸ್, ಚಿಕ್ಕ ಮಕ್ಕಳು ಸೇರಿದ್ರೇ ಎಲ್ಲ ಒಂಥರ ನಾಯ್ಸಿ, ಒಂಥರ ಗೇಮ್ ಆಡೋದಾಗಲಿ, ಯಾವುದಾದ್ರೂ ಫಂಕ್ಷನ್ ಟೈಮಲ್ಲಿ ಆಡೋಕ್ಕಾಗೋದು. ಬೇರೆ ಟೈಮಲ್ಲೆಲ್ಲ ಹಾಡೋಕ್ಕೆ ಹೋದರೆ ಅಕ್ಕ ಅಮ್ಮಂದಿರೆಲ್ಲ ಹೊಡಿಯೋಕ್ಕೆ ಬರ್ತಾರೆ. ಸೊ ನಾವು ಯಾವಾಗ ಎಂಜಾಯ್ ಮಾಡೋದು ಅಂದರೆ ನಮಗೆ ಒಂದು ರಿಲೇಟಿವ್ಸ್ ಅನ್ನೋರು ಬರಬೇಕು, ಫ್ರೆಂಡ್ಸ್ ಅನ್ನೋರು ಬರಬೇಕು, ಕಸಿನ್ಸ್ ಅನ್ನೋರು ಬರಬೇಕು. ಇಷ್ಟು ಜನ ಬಂದರೆ ನಮಗೆಲ್ಲ ಒಂಥರ ಆಟ ಆಡೋಕ್ಕಾಗಲಿ ಮಾಡೋಕ್ಕಾಗಲಿ ಇದಾಗೋದು. ಎಲ್ಲ ಆಟ ಆಡೋಕ್ಕಾಗಲಿ ಆಗೋದು. ತುಂಬ ಜನ ತುಂಬ ಜನ ವ್ಯೂಸ್ ಹೋಗ್ತಿದೆ ನಂದು. ಹೋಗಲಿ, ಇನ್ನೂ ತುಂಬ ಆಗಲಿ.
ಇನ್ನು ಇವಾಗ ಎಷ್ಟು ಇಷ್ಟಪಡ್ತಿದ್ದೀರಾ ಇನ್ನು ಮುಂದಕ್ಕೂ ಇನ್ನು ಎಷ್ಟೇ ಇಷ್ಟಪಡಿ. ನನ್ನಲ್ಲಿ ಏನು ಆಲ್ ಬೆಸ್ಟ್, ನನ್ನಲ್ಲಿ ಏನು ತುಂಬ ಒಳ್ಳೇದು ಕೊಡೋಕ್ಕಾಗತ್ತೆ, ನನ್ನಲ್ಲಿ ಇನ್ನೂ ಏನು ಕೊಡ್ಬೋದು ಅನ್ನೋದನ್ನ ನಾನು ಕೊಡ್ತೀನಿ ನಿಮಗೆಲ್ಲ. ಸೊ ಯಾಕಕ್ಕ ವೀಡಿಯೋ ಮಾಡ್ತಿಲ್ಲ ಅಂತ ಕೇಳಿದ್ರು ನೀವು. ಸಾಥಿ ಹಾಯ್ ಮೇಡಮ್, ಹೆಂಗಿದ್ದೀರಾ ಎಲ್ಲಾನು? ಹೆಂಗಿದ್ದೀರಲ್ಲ? ನಿನ್ನ ಹೆಸರು? ಸೊ ಎಲ್ಲರೂ ಪೀಸ್ ಮೈಂಡ್. ನಾನು ಅಷ್ಟೇ, ನಮ್ಮ ಮಾಮನ ಮಕ್ಕಳು ಅಂದರೆ ನನಗೂ ತುಂಬ ಇಷ್ಟ. ಯಾಕಂದರೆ ನನ್ನ ಮೂಡ್ ಅಪ್ಸೆಟ್ ಆಗಿದ್ರು ನಾವು ಕಿತ್ಲಾಡ್ತೀವಿ, ಇಲ್ಲ ಅನ್ನಲ್ಲ ಗೈಸ್, ನಾವು ಬೆಚ್ಚಾನಾಗಿ ಕಿತ್ಲಾಡ್ತೀವಿ. ನಮ್ಮ ಥರ ಕಿತ್ಲಾಡೋರು ಯಾರೂ ಇಲ್ಲ ಅನ್ಕೊಬೇಕು. ನಾನು ಆಗಲಿ, ನನ್ನ ಇವನಾಗಲಿ, ಇವ್ರ ಅಣ್ಣ ಆಗಲಿ ತುಂಬ ಕಿತ್ಲಾಡ್ತೀವಿ. ಆದರೆ ಒಂದು 2 ನಿಮಿಷಕ್ಕೆ ಅಷ್ಟೇ ಏನೋ ಒಂದು ನಾನೇ ಮಾತಾಡಿಸ್ತೀನಿ. ನಾನೇ ಏನಾದರೂ ಒಂದು ತಮಾಷೆ ಹೇಳಿ ಹಂಗೆ ಅವರು ನನ್ನ ಕಡೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಕ್ಕ ಅದಕ್ಕ, ಅಕ್ಕ ಇದಕ್ಕ, ಅಕ್ಕ ಇದಕ್ಕ, ಅಕ್ಕ ಅದಕ್ಕ ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಂಗೆ ಈ ಥರ ಇರಬೇಕು ಬಾಂಡಿಂಗ್ ಅಂದರೆ. ಜಗಳ ಆಡೋದಾಗಲಿ ಬೈಯೋದಾಗಲಿ ಇರಲ್ಲ ಗೈಸ್. ಇರಬೇಕು ಅಂದರೆ ತುಂಬ ಹೈಯರ್ ಆಗಲಿ ಲೋವರ್ ಆಗಲಿ ಇರಬಾರ್ದು. ನಾನು ಅಕ್ಕ ಆಗಿ ಅವ್ರು ಮಾಡೋ ತಪ್ಪನ್ನ ಅದನ್ನು ಸರಿ ಮಾಡಬೇಕು. ಯಾಕಂದರೆ ನಾನು ದೊಡ್ಡವಳು, ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ನಾನು ಬೈದಾಗೂ ಅವರಷ್ಟೇ ಹಿಂದೆ ರಿಪೀಟ್ ಮಾಡ್ತಾರೆ, ಯಾಕಕ್ಕ ಹಂಗೆ ಮಾಡ್ತೀಯ, ಯಾಕಕ್ಕ ಹಿಂಗೆ ಮಾಡ್ತೀಯ, ನೀನು ಯಾರಕ್ಕ ಅದೆಲ್ಲ ಹೇಳ್ತಾರೆ. ಮತ್ತು ಹೊರಗೆ ಬಂದಕ್ಕ ಸಾರಿ ಅಕ್ಕ ಅಂತಲೂ ಕೇಳ್ತಾರೆ. ನನ್ನ ತಂಗಿನೂ ಅಷ್ಟೇ. ನನ್ನಲ್ಲಿ ಏನು ಅರ್ಧ ನೋಡಿದ್ದೋ ನನ್ನ ತಂಗಿ ಹತ್ರನೇ. ಹಿಂಗೆ ನಾನು ಏನೋ ಸಪ್ಪು ಕೂತಿರ್ತೀನಿ ಅಥವಾ ನನಗೇನೋ ಮೂಡ್ ಅಪ್ಸೆಟ್ ಆಗಿರುತ್ತೆ ಅಥವಾ ನಾನು ಯಾರ ಹತ್ರನೂ ಜಗಳ ಮಾಡಿದ್ದೀನಿ ಅಂದರೆ ನಾನು 3 ಜನ ನನ್ನ ತಂಗಿ ಅಥವಾ ನನ್ನಿಬ್ಬರು ತಮ್ಮಂದಿರ ಹತ್ರ ಬಂದು ಮಾತಾಡಿದ್ರೆ ನನ್ನ ಮೈಂಡ್ ಸ್ವಲ್ಪ ಆದರೂ ಪೀಸ್ ಅನ್ನೋದು ಬರುತ್ತೆ. ಒಂದು ಸ್ವಲ್ಪ ಆದರೂ ಮಾತಾಡೋಕ್ಕೆ ಆಗಲಿ ಬೇರೆಯವ್ರ ಹತ್ರ ಇದಾಗಲಿ ಆಗೋಕ್ಕಾಗುತ್ತೆ. ತುಂಬ ಅಂದರೆ ತುಂಬ ಹಾಯ್ ನೋಡಿ ನಿಮ್ಮವ್ರಿ ತೀಟೆ ಸುಬ್ಬಿ ಅಲ್ಲಿ ಹಾಯ್ ಮಾಡತ್ತಾರವಾ, ಹಾಯ್ ಹಾಯ್. ಸೊ ಒಂದು ಬಾಂಡಿಂಗ್ ಅಂದರೆ ನಾನು ಎಷ್ಟೇ ಬೇಜಾರಲ್ಲಾಗಲಿ ಎಷ್ಟೇ ಇದ್ರೂ ನಾನು ನನ್ನ ತಂಗಿ ನೋಡಿದ್ರೆ, ನನ್ನ ತಂಗಿ ಹತ್ರ ಮಾತಾಡಿದ್ರೆ ಅಥವಾ ಅಥರ್ವ ಆಗಲಿ ಸಾತ್ವಿಕ ಆಗಲಿ ಮಾತಾಡಿದ್ರೆ ನನ್ನ ಮೈಂಡ್ ಸ್ವಲ್ಪ ಆದರೂ ಪೀಸ್ ಅನ್ನೋದು ಬರುತ್ತೆ. ನಾನು ಏನು ಇದಾಗಿದೆ ಅದು ನಾನು ಮರ್ತೋಗ್ತೀನಿ. ತುಂಬ ಜನ ಅನ್ಕೊತಾರೆ ಓ ಇವ್ಳು ಯಾವಾಗೂ ನಾನು ಅಂದರೆ ಅವ್ರಿಗೆ ಬೈತಾಳೆ ಯಾವಾಗೂ ಅಂತ. ಅದೇ ನನಗೇನು ಅಂದರೆ ಸೊ ನನಗೆ ಅವ್ರ ಹತ್ರ ಮಾತಾಡಿ ಆಗಲಿ ತುಂಬ ಅಂದರೆ ತುಂಬಾ ಮೂಡ್ ಅನ್ನೋದು ಬರುತ್ತೆ, ಒಂದು ನಗು ಅನ್ನೋದು ನನ್ನಲ್ಲಿ ಕಾಡುತ್ತೆ. ಅಂದರೆ ನೀವು ಅನ್ಕೊಬೋದು ಏನಕ್ಕ ಹಿಂಗೆಲ್ಲ ಹೇಳ್ತೀರಾ, ಹಂಗಂದರೆ ಮತ್ತೆ ಕಿತ್ಲಾಡ್ತೀರಾ, ಯಾಕೆ ಹಂಗೆ ಇರೋಕ್ಕಾಗಲ್ವ ಅಂತ. ಕಿತ್ಲಾಡೋದ್ರಿಂದ ನಮಗೇನು ಬೇರೆ ಬೇರೆ ಆಗಲ್ಲ ಗೈಸ್. ಕಿತ್ಲಾಡೋದಂದರೆ ನಮಗೊಂದು ಮೆಮೊರೀಸ್ ಅನ್ನೋಂಗಿರುತ್ತೆ. ಮೆಮೊರೀಸ್ ಕ್ರಿಯೇಟ್ ಮಾಡಬೇಕು. ತುಂಬ ಮೆಮೊರೀಸ್ ಇದೆ, ಅಕ್ಕ ಆಗಲಿ ತಮ್ಮ ಆಗಲಿ ಅಣ್ಣ. ಇದಕ್ಕಿಂತ ಬೊಂಬಾಟಾಗಿ ನಾನು ನಮ್ಮ ಅಣ್ಣ ಜೊತೆನೇ ಕಿತ್ಲಾಡೋದು. ನಿಮ್ಗೂ ಅದೊಂದು ವೀಡಿಯೋ ಮಾಡಾಕ್ತೀನಿ, ಒನ್ ಡೇ ವಿತ್ ಮೈ ಬ್ರದರ್ ಅಂತ. ಅವ್ನಿಗೆ ವೀಡಿಯೋ ಮಾಡೋದೇ ಇಷ್ಟ ಇಲ್ಲ. ಓಪನ್ ಆಗಿ ಹೇಳಬೇಕು ಅಂದರೆ ಅವ್ನಿಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಆಗಲಿ ರೀಲ್ಸ್ ಆಗಲಿ ಚಿಟ್ಚಾಟ್ ಆಗಲಿ ಬೇರೆಯವ್ರ ಜೊತೆ ಮಾತಾಡೋದಾಗಲಿ ಅವ್ನಿಗೆ ಇಷ್ಟನೇ ಇಲ್ಲ. ಅವನ್ನ ಹೆಂಗೆ ನೋಡಬೇಕು ಅಂದರೆ ನಾನೊಂದು ಡೀಸೆಂಟ್ ಹುಡುಗಿಯಾಗಿ ನಾನೊಂದು ಯಾರ ಹತ್ರ ಮಾತಾಡ್ದಂಗೆ ನನ್ನ ಎಷ್ಟೈತೆ ಅಷ್ಟು ನೋಡ್ಕೊಂಡಿರ್ಬೇಕಾಗಿರೋ ಹುಡುಗಿ ನಾನು ಹಂಗಿರ್ಬೇಕು ಅಂತ ಇರಬೇಕು. ಹಂಗಾಗಿ ನಮ್ಮಣ್ಣ ನನ್ನ ಹಂಗೆ ನೋಡ್ತಾನೆ, ಹಂಗಾಗಿ ನಾನು ನಮ್ಮ ಅಣ್ಣನ ಜೊತೆ ಇರಬೇಕು. ನನಗೆ ಚಿಕ್ಕಪ್ಪ ಚಾಕ್ಲೇಟ್ ತಂದುಕೊಟ್ರು, ಕಿಟ್ಕ್ಯಾಟ್ ಇನ್ನು ಮಿಕ್ಕಿದವ್ರಿಗೆಲ್ಲ ಮಿಲ್ಕಿ ಬಾರ್ ತಂದುಕೊಟ್ಟವ್ರೆ ಎಲ್ಲರಿಗೂ. ನಮ್ಮ ಹತ್ರ ಏನಕ್ಕವ ಭಯ? ಏರಿ ಪುರ ಪಟ್ಟಣಗಳಲ್ಲಿ ಗ್ರಾಮ ದೇವತೆಯಾಗಿ ನೆಲೆಸಿ ಜನ ಮನಗಳಲ್ಲಿ ಭಯಭಕ್ತಿಯನ್ನು ತುಂಬಿ ಸನ್ಮಾರ್ಗದಲ್ಲಿ ನಡೆಸಿ ಭೂಲೋಕದಲ್ಲಿ ದಯಾಧರ್ಮವನ್ನು ಉಳಿಸುತ್ತೇನೆ. ಬಾರಮ್ಮ ತಾಯಿ ಮುಳಕಟ್ಟಮ್ಮ, ಕರಮುಗಿದು ಬೇಡುವೆನು ವರ ನೀಡು ನಮ್ಮಮ್ಮ, ಕರಮುಗಿದು ಬೇಡುವೆನು ವರ ನೀಡು ನಮ್ಮಮ್ಮ, ದಯೆ ತೋರಿ ಬಾರಮ್ಮ ತಾಯಿ ಮುಳಕಟ್ಟಮ್ಮ.
ಗ್ರಾಮದ ಮುಳುಕಟ್ಟೆ ದೇವಿಯೇ ಬೆಳಗಾಯಿತು ನೀ ಏಳಮ್ಮ. ಮೂಡಣ ದಿಕ್ಕಲಿ ನೇಸರ ಬಂದು ದೇಗುಲ ಬೆಳಗಿಹ ಏಳಮ್ಮ. ಮುಳುಕಟ್ಟೆ ಗ್ರಾಮದ ಮುಳುಕಟ್ಟೆ ದೇವಿಯೇ ಬೆಳಗಾಯಿತು ನೀ ಏಳಮ್ಮ. ಮೂಡಣ ದಿಕ್ಕಲಿ ನೇಸರ ಬಂದು ದೇಗುಲ ಬೆಳಗಿಹ ಏಳಮ್ಮ. ಒಂದು ಕಾಲದಲ್ಲಿ ಪೂರ್ವಜರು ತಪ ಮಾಡಿ ನೀಡಿದಳು ದರ್ಶನವ ತಾಯಿಯು ಬಂದು. ಮಾನವನ ಕಷ್ಟಗಳ ಪರಿಹಾರ ಮಾಡಲು ನೀ ಧರೆಗೆ ಬಂದು ನೆಲೆಸು ಎಂದು ಬೇಡಿದರಂದು. ಆ ಗೊಲವಿನಲ್ಲಿ ನಗು ನಗುತ್ತ ನುಡಿದಳುವ ಶ್ರೀಮಾತ, ಬರುವೆ ನಾನು ಮಗು ನಿನ್ನ ಜೊತೆಯಲಿ. ಶರತ್ತೊಂದ ಕೇಳೆಂದೆ ಬಾರಮ್ಮ ತಾಯಿ ಮುಳಕಟ್ಟಮ್ಮ, ಕರ ಮುಗಿದು ಬೇಡುವೆನು ವರ ನೀಡು ನಮ್ಮಮ್ಮ. ಕರ ಮುಗಿದು ಬೇಡುವೆನು ವರ ನೀಡು ನಮ್ಮಮ್ಮ. ದಯೆ ತೋರಿ ಬಾರಮ್ಮ ತಾಯಿ ಮುಳಕಟ್ಟಮ್ಮ. ಕಾಲಿಲ್ದ ತಿನ್ನಲ, ಕೈಯಿಲ್ದ ತಿನ್ನಲ, ಮುದ್ದಾಡಿ ಮೂತಿನ ತಿನ್ನಲ. ಹಾಯಾಗಿ ನಾನೀಗ ತೆಗಲ. ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು ವಿವಾಹ ಭೋಜನವಿದು. ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಈ ಜನುಮ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಈ ಜನುಮ